ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾವು ಕಂಪ್ಯೂಟರ್ ಬೂಸ್ಟರ್ ಪ್ರೋಗ್ರಾಮ್ ಏನು ಮಾಡ್ತಾ ಇದ್ದೀವಿ, ಅದರಲ್ಲಿ ಇಂಪಾರ್ಟೆಂಟ್ ಆದಂತಹ ನಂಬರ್ ಸಿಸ್ಟಮ್ನ ಕ್ಲಾಸ್ ಮಾಡ್ತಾ ಇದ್ದೀವಿ. ಇದು KEA KPSC ಮನ್ನಿತರ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗುವಂಥದ್ದು. ಇದು ಸಂದೇಶ ಅಕಾಡೆಮಿಯ ದೆನ್ ಕನ್ವರ್ಷನ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ಹೆಕ್ಸಾಡೆಸಿಮಲ್ ಇಸ್ ಕನ್ವರ್ಷನ್ ಆರ್ ಇನ್ ದ ಎಂಟೈರ್ ಚಾಪ್ಟರ್ ಇಸ್ ಕನ್ವರ್ಷನ್. ಸೊ ಕನ್ವರ್ಷನನ್ನು ನೋಡೋಣ. ಮೊದಲನೆಯದಾಗಿ 0 ಆಗಿ ಉಳಿಯುತ್ತೆ. 1 ಎಲ್ಲದರಲ್ಲಿಯೂ 1 ಆಗಿರುತ್ತೆ. 2 ಇಂದ ಬಂದ ತಕ್ಷಣ ಬೈನರಿ ನಂಬರ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಹಾಗಾದರೆ ಹೆಕ್ಸಾಡೆಸಿಮಲ್ನಿಂದ ಬೈನರಿ ಹೇಗೆ ಗೊತ್ತಾಗುತ್ತೆ ಅಂದರೆ ಆ ಪ್ರಾಸೆಸನ್ನು ನಾವು ಕವರ್ ಮಾಡ್ತೀವಿ. ಸೊ ಇಲ್ಲಿ 2 ಆಗಿ ಇರುತ್ತೆ, ಹೆಕ್ಸಾಡೆಸಿಮಲಲ್ಲೂ 2 ಆಗಿರುತ್ತೆ. 3 ಬೈನರಿಯಲ್ಲಿ ನೆಕ್ಸ್ಟ್. ಸೊ ಇಲ್ಲಿ 1 ಆದಮೇಲೆ ಇದನ್ನು 1 ಮಾಡೋದು, ಅವಾಗ ಇದು 0, ಆಮೇಲೆ ಇದು 0 ಇರೋದು, ಇದು ನೆಕ್ಸ್ಟ್ ಇದು 1 ಆಗುತ್ತೆ. ಓಕೆ, ಸೊ ಇದು 2 1 ಆದಮೇಲೆ ನೆಕ್ಸ್ಟ್ ನಂಬರನ್ನು 1 ಮಾಡೋದು, ಇದು 2 0 ಇರುತ್ತೆ. 4 ಹಾಗೆ ಇರುತ್ತೆ. 5, ಸೊ ಇದು 0 ಯೂನಿಟ್ಸ್ ಪ್ಲೇಸಲ್ಲಿ 0 ಇರೋದನ್ನು 101 ಮಾಡಿದ್ವಿ, 5 ಆಗುತ್ತೆ. 6 ಯೂನಿಟ್ಸ್ ಪ್ಲೇಸ್ಗಿಂತ 10 ಪ್ಲೇಸಲ್ಲಿರೋದನ್ನು 1 ಮಾಡೋದು, ಇದನ್ನು 0 ಹಾಗೆ ಇಡೋದು, 0 ಆಗುತ್ತೆ. 6 ಆಕ್ಟಲ್ ಮತ್ತು ಹೆಕ್ಸಾಡೆಸಿಮಲ್ ಹಾಗೆ ಇರುತ್ತೆ. 7 ಯೂನಿಟ್ಸ್ ಪ್ಲೇಸಲ್ಲಿರೋದನ್ನು 1 ಮಾಡೋದು, ಇದು 7 ಹಾಗೆ ಇರುತ್ತೆ. 8 ಬಂದುಬಿಟ್ಟು ಈ ಡಿಜಿಟನ್ನು 1 ಮಾಡೋದು, ಇದು 3 ನಮಗೆ 0 ಹಾಗೆ ಇರುತ್ತೆ. ಬಟ್ ಇಲ್ಲಿ ಚೇಂಜ್ ಆಯಿತು, ಯಾಕಂದರೆ ಆಕ್ಟಲಲ್ಲಿ 8 ಬರೋದಿಲ್ಲ. 7 ಆದ ಮೇಲೆ ಯೂನಿಟ್ಸ್ ಪ್ಲೇಸ್ 0 ಮಾಡ್ತೀವಿ, ಟೆನ್ಸ್ ಪ್ಲೇಸನ್ನು ಫಸ್ಟ್ ನಂಬರಿಗೆ ತೊಗೊಂಬರ್ತೀವಿ, 10. ಹೆಕ್ಸಾಡೆಸಿಮಲಲ್ಲಿ ಯಾವುದೇ ಚೇಂಜ್ ಇಲ್ಲ, 8 ಹಾಗೆ ಇರುತ್ತೆ. 9 ಬಂದುಬಿಟ್ಟು 1001 ಆಗುತ್ತೆ. ಇಲ್ಲಿ ನಮಗೆ 11 ಬರುತ್ತೆ, ಯೂನಿಟ್ಸ್ ಪ್ಲೇಸಿನ ನೆಕ್ಸ್ಟ್ ನಂಬರ್, ಇದು 9 ಹಾಗೆ ಇರುತ್ತೆ. 10 ಹಾಗೆ ವೇರಿಯೇಷನ್ನು, ಇದು 12 ಆಗುತ್ತೆ. ಇಲ್ಲಿ ನಾವು 10 ಬರೆಯೋ ಬದಲು A ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ A ಅನ್ನು 10 ಅಂತ ಬರ್ಕೋಬೋದು. B is 11, C is 12, D is 13, E is 14, F is 15. 16 ಬಂದಾಗ ನಮಗೆ F ಆದ ಮೇಲೆ 0 ಏನಿದೆ ಅದನ್ನು ನಾವು ಯೂನಿಟ್ಸ್ ಪ್ಲೇಸಿಗೆ ತಗೊಂಡು ಟೆನ್ಸ್ ಪ್ಲೇಸಲ್ಲಿ 1 ಅನ್ನು ತಗೊಂಡ್ಬರ್ತೀವಿ. ದಿಸ್ ಈಸ್ ಕನ್ವರ್ಷನ್. ಈ ಟೇಬಲ್ ವೆರಿ ಇಂಪಾರ್ಟೆಂಟ್. ದಿಸ್ ಒನ್ ಟೇಬಲಿಂದ ನೀವು ಎಲ್ಲ ಕನ್ವರ್ಷನ್ಸನ್ನು ಮಾಡ್ಬೋದು. ಯಾಕೆ ಅಂದರೆ ಓನ್ಲಿ ಇಷ್ಟೇ ಕನ್ವರ್ಷನ್ಸ್ ಅಲ್ಲ, ಮುಂದೆ ಬರುವ ಕನ್ವರ್ಷನ್ಸ್ ಹೇಗೆ ಮಾಡ್ತೀವಿ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ರೈಟ್, ಇದರ ಡೆಸಿಮಲ್ ಫಾರ್ಮನ್ನು ಬರಿಬೇಕಾದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ಏನು ಮಾಡ್ತೀವಿ, 101,011 ಬಗ್ಗೆ ಇದರ ಡೆಸಿಮಲ್ ಫಾರ್ಮ್ ಆಗಿರುತ್ತೆ. ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಒಂದು ವೇಳೆ ಡೆಸಿಮಲ್ ನಂಬರ್ಸ್ 43 ಇತ್ತು ಅಂದ್ಕೊಳ್ಳಿ, ಸೊ 0.40 ಇತ್ತು ಅಂದ್ಕೊಳ್ಳಿ, 0.40 ನಾನು ಡಿವೈಡ್ ಮಾಡ್ತಾ ಹೋಗ್ತೀವಿ. ಅದನ್ನು ನಾವು ಆ ರೀತಿಯಾಗಿ ಡೆಸಿಮಲಲ್ಲಿ ಕನ್ವರ್ಷನ್ ಮಾಡ್ತೀವಿ. ರಿವರ್ಸ್ ಬೈನರಿ ಟು ಡೆಸಿಮಲ್ ಕನ್ವರ್ಷನ್ ಅಂತ ಹೇಳಿದಾಗ 2 ಪವರ್ಸನ್ನು ನೆನ್ಪಿಟ್ಕೋಬೇಕು. ಸೊ ವಿತ್ ಡೆಸಿಮಲ್ ನಂಬರನ್ನು ತಗೊಂಡಿದ್ದೀವಿ. ಇಲ್ಲಿ ಇದು ನಮ್ಮ 1 × 2 ಪವರ್ 0 ಆಗುತ್ತೆ, ಪ್ಲಸ್ 0 × 2 ಪವರ್ 1 ಆಗುತ್ತೆ, ಪ್ಲಸ್ 1 × 2 ಸ್ಕ್ವಯರ್ ಆಗುತ್ತೆ, ಪ್ಲಸ್ 1 × 2 ಕ್ಯೂಬ್ ಆಗುತ್ತೆ, ಪ್ಲಸ್ ಈ ಡೆಸಿಮಲ್ ನಂಬರ್ಸ್ ಏನಿದೆ 1 × 2 ಪವರ್ -1 ಆಗುತ್ತೆ, ಅಂದರೆ 1/2 ಅಂತ, ಪ್ಲಸ್ 0 × 2 ಪವರ್ -2 ಆಗುತ್ತೆ. ಸೊ ಇದು 1 × 8 ಪ್ಲಸ್ 1 × 4 ಪ್ಲಸ್ 0 × 2 ಪ್ಲಸ್ 1 × 1 ಪ್ಲಸ್ 1 × 1/2 ಪ್ಲಸ್ 0 × 1/4. 8 ಪ್ಲಸ್ 4 ಪ್ಲಸ್ 0 ಪ್ಲಸ್ 1 ಪ್ಲಸ್ 1/2 0.5 ಆಗುತ್ತೆ, 0 × 1/4 0 ಆಗುತ್ತೆ. 8 plus 4 12 plus 1 13. 0.5 is the right answer for decimal conversion, by binary to decimal
ಕನ್ವರ್ಷನ್. ಇಷ್ಟೇ, ಇದನ್ನು ಬಿಟ್ಟು ಇನ್ಯಾವ ಕ್ವೆಶನ್ ಬಂದರೂ ಇದರಲ್ಲಿ ಹೆಚ್ಚಿಸ್ತಾ ಹೋದಂಗೆ 2 ಪವರ್ 3, 2 ಪವರ್ 4, 2 ಪವರ್ 5 ಬರ್ತಾ ಹೋಗುತ್ತೆ. ರೈಟ್ ರೈಟ್ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕನ್ವರ್ಷನ್ನು ನಮಗೆ ಬೈನರಿ ಟು ಆಕ್ಟಲ್ ಕನ್ವರ್ಷನ್ ಅಂತ ಹೇಳ್ತಾ ಇದ್ದೀವಿ. ಸೊ ಯಾವುದೆಲ್ಲ ಬೈನರಿ ಕನ್ವರ್ಷನ್ಸ್ ಇದೆಯೋ ಅದನ್ನು ಆಕ್ಟಲ್ಲಿಗೆ ಹೇಗೆ ಮಾಡೋದು ಅಂತ ಕೇಳಿದರೆ 3 ಡಿಜಿಟ್ಸ್ ಗ್ರೂಪ್ಸನ್ನು ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಫ್ರಮ್ ದ ರೈಟ್ ಮೋಸ್ಟ್. ಓಕೆ, ಸೊ 3 ಡಿಜಿಟ್ ಗ್ರೂಪು 100, ಅದಾದ ಮೇಲೆ ನೆಕ್ಸ್ಟ್ 3 ಇದು 3 ದಟ್ ಈಸ್ 110, ಅದಾದ ಮೇಲೆ ನೆಕ್ಸ್ಟ್ 3 110 ಆಗುತ್ತೆ. ಇದಷ್ಟು 3 ಡಿಜಿಟ್ಸಿನ ಗ್ರೂಪ್ಸು. ಈಗ ಈ 3 ಡಿಜಿಟ್ ಗ್ರೂಪ್ಸಿನ ನಮ್ಮ ಕನ್ವರ್ಷನ್ ಬಿಟ್ವೀನ್ ಬೈನರಿ ಟು ಆಕ್ಟಲ್ ಏನು ಅಂತ ನೋಡಬೇಕು. ಸೊ 110 ನಮಗೆ ಇಲ್ಲಿ ಕಾಣ್ತಾ ಇದೆ ಈಸ್ 6. 110 ಈಸ್ ಅಗೇನ್ 6 ಮತ್ತು 100 ಬಂದ್ಬಿಟ್ಟು ನಮಗೆ 4 ಆಗುತ್ತೆ. ಸೊ ಆಕ್ಟಲ್ ಕನ್ವರ್ಷನ್ನು 664 ಆಗುವಂಥದ್ದು ಬೈನರಿ ಟು ಆಕ್ಟಲ್. ದಟ್ ಈಸ್ ವೈ ಈ ಟೇಬಲ್ಲು ತುಂಬಾ ಇಂಪಾರ್ಟೆಂಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಓಕೆ, ದೆನ್ ಆಕ್ಟಲ್ ಟು ಬೈನರಿ. ಆಕ್ಟಲ್ ಟು ಬೈನರಿಯನ್ನು ಮಾಡಬೇಕಾದ್ರೆ ಎವ್ರಿ ನಂಬರಿನ ಬೈನರಿ ಈಕ್ವಿವೆಲೆಂಟ್ ಇನ್ 3 ಡಿಜಿಟ್ಸನ್ನು ಬರ್ಕೋಬೇಕು. ಓಕೆ, ಸೊ 1 ಇನ್ನ ಬೈನರಿ ಈಕ್ವಿವೆಲೆಂಟು 001. ಓಕೆ, 0 ಇನ್ನ ಬೈನರಿ ಈಕ್ವಿವೆಲೆಂಟು 3 zeros. 3 ನ ಬೈನರಿ ಈಕ್ವಿವೆಲೆಂಟು ಆಕ್ಟಲ್ 3 ನ ಬೈನರಿ ಈಕ್ವಿವೆಲೆಂಟು 011. 4 ಇನ ಬೈನರಿ ಈಕ್ವಿವೆಲೆಂಟು 100. 5 ಇನ ಬೈನರಿ ಈಕ್ವಿವೆಲೆಂಟು 101. So the whole number becomes 00100011100.101. ಇಷ್ಟು ಸಿಂಪಲ್ ಆಗಿ ನಾವು ಆಕ್ಟಲ್ ಟು ಬೈನರಿಯನ್ನು ಮಾಡಬಹುದು. ರೈಟ್ ಈಗ ಬೈನರಿಯಿಂದ ಹೆಕ್ಸಾಡೆಸಿಮಲ್ಲಿಗೆ ಹೇಗೆ ಕನ್ವರ್ಷನನ್ನು ಮಾಡಬೇಕು ಅಂತ. ಸೊ ಮೊದಲನೆಯದಾಗಿ ಒಂದು ದೊಡ್ಡ ನಂಬರ್ ಇದೆ. ಸೊ ರೈಟ್ ಸೈಡಿಂದ ನಾವು 4 ನಂಬರ್ಸನ್ನು ಒಟ್ಟೊಟ್ಟಿಗೆ ಬರೀತಾ ಬರೋದು. ಸೊ ಫಸ್ಟ್ 4 ನಂಬರ್ಸ್, ನೆಕ್ಸ್ಟ್ 4 ನಂಬರ್ಸ್. ಓಕೆ, ಅದಾದ ಮೇಲೆ 4 ನಂಬರ್ಸ್, ಅದಾದ ಮೇಲೆ ಇರುವ ನಂಬರ್ಸ್ ಹಿಂದೆ ನಾವು ಝೀರೋಗಳನ್ನು ಆ್ಯಡ್ ಮಾಡಿ 4 ನಂಬರ್ಸನ್ನು ಮಾಡಿಕೊಳ್ಳೋದು. ಈ ನಂಬರ್ಸನ್ನು ಹೆಕ್ಸಾಡೆಸಿಮಲ್ ಈಕ್ವಿವೆಲೆಂಟ್ ಏನಿದೆ ಅಂತ ಹುಡುಕಿ ಆ ನಂಬರನ್ನು ಬರೆಯೋದು. ಸೊ 1011 ಏನಿದೆ, 1011 ನಮಗೆ ಬಿ ಅಂತ ಬರ್ತಾ ಇದೆ. ಸೊ ದಟ್ ವುಡ್ ಬಿ ಬಿ ಫಸ್ಟ್ ಡಿಜಿಟು. ನೆಕ್ಸ್ಟು 0111 ಬಂದ್ಬಿಟ್ಟು 7 ಅಂತ ಬರ್ತಾ ಇದೆ. 1101. ಸೊ 1101 ಬಂದ್ಬಿಟ್ಟು ನಮಗೆ ಡಿ ಅಂತ ಬರ್ತಾ ಇದೆ. ಅದಾದಮೇಲೆ 0011 ಬಂದ್ಬಿಟ್ಟು ನಮಗೆ 3 ಅಂತ ಬರ್ತದೆ. ಸೊ 3D7B is the hexadecimal equivalent of this binary number. ಓಕೆ, ದೆನ್ ರಿವರ್ಸ್ ಮಾಡಬೇಕಾದ್ರೆ ಹೆಕ್ಸಾಡೆಸಿಮಲ್ ಟು ಬೈನರಿ ಮಾಡಬೇಕಾದ್ರೆ ಸೇಮ್ ರಿವರ್ಸ್ ಎ ಏನಿದೆ ಅದರ ಹೆಕ್ಸಾಡೆಸಿಮಲ್ಲಿ ಬೈನರಿ ಈಕ್ವಿವೆಲೆಂಟ್ ಏನು 1010. ಬಿನ ಬೈನರಿ ಈಕ್ವಿವೆಲೆಂಟ್ ಏನು 1011 ಆಗಿರುತ್ತೆ ಬಿನ ಬೈನರಿ ಈಕ್ವಿವೆಲೆಂಟ್. ಅದಾದಮೇಲೆ 7ನ ಈಕ್ವಿವೆಲೆಂಟು 7 ಇದೆ 0111. ಆ್ಯಂಡ್ ದೆನ್ ಫೈನಲಿ 2ನ ಈಕ್ವಿವೆಲೆಂಟು 0010. This will be the full binary equivalent of this hexadecimal number. As simple, ಇದರಿಗಿಂತ ಸಿಂಪಲ್ ಆಗಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಸಿಂಪ್ಲಿಫೈಡ್ ಆಗಿ ನಾವು ಮಾಡಬಹುದು. ರೈಟ್, ದೆನ್
ಡೆಸಿಮಲ್ ಟು ಆಕ್ಟಲ್ ಕನ್ವರ್ಷನ್. ಸೊ ಇಲ್ಲಿಂದ ಇಲ್ಲಿಗೆ ಹೇಗೆ ಮಾಡೋದು ಅಂತ ಕೇಳಿದರೆ, ಡೆಸಿಮಲ್ ಟು ಬೈನರಿಯನ್ನು ಹೇಗೆ ಮಾಡ್ತೀವೋ ಅದೇ ರೀತಿಯಾಗಿ 7647 8ಇಂದ ಡಿವೈಡ್ ಮಾಡೋದು. 8 9s 72, 4 ಉಳಿಯುತ್ತೆ. 8 5s 40, 4 ಉಳಿಯುತ್ತೆ. 8 5s 40, 7 remaining. Then again 8, 8 1s 8, 8 1s 8, 7 remaining. 8 9s 72, 3 remainder. Then 8 1s 8, 3 remainder. 8 4s 32, 7 remainder. And finally 8 1s 8, 6 remainder. ಇದು ನಮ್ಮ MSD ಮೋಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟು, ಇದು LSD ಲೀಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟು. ಈ ಕಡೆಯಿಂದ ಈ ಕಡೆ ಬರೆದ್ರೆ 16737 ಈಸ್ ದ ಆಕ್ಟಲ್ ಈಕ್ವಿವೆಲೆಂಟ್ ಆಫ್ ದಿಸ್ ನಂಬರ್. ದೆನ್ ಇದನ್ನು ಡೆಸಿಮಲ್ಲಿಗೆ ಕನ್ವರ್ಟ್ ಮಾಡಬೇಕು ಅಂದರೆ, ಸೊ ಈ ನಂಬರ್ ಏನಿದೆ 7 ಇಂಟು 8 ಪವರ್ 1 ಆಗುತ್ತೆ, 8 ಪವರ್ 0 ಆಗುತ್ತೆ ಸಾರಿ. ಆಮೇಲೆ 4 ಇಂಟು 8 ಪವರ್ 1 ಆಗುತ್ತೆ. ಆಮೇಲೆ 2 ಇಂಟು 8 ಪವರ್ 2 ಆಗುತ್ತೆ. ದಿಸ್ ಇಸ್ 4 ಇಂಟು 8 ಪವರ್ -1 ಆಗುತ್ತೆ. ಸೊ ಇದನ್ನು ನಾವು ಸ್ಪ್ಲಿಟ್ ಮಾಡಿದಾಗ 2 ಇಂಟು 64 ಪ್ಲಸ್ 4 ಇಂಟು 8 ಪ್ಲಸ್ 7 ಇಂಟು 8 ಪವರ್ 0 is 1, 4 into 1 by 8. So 64 2s are 128 plus 8 4s are 32 plus 7, 1 by 2 is 0.5 ಆಗುತ್ತೆ. ಓಕೆ, 128 ಪ್ಲಸ್ 32 ಏನಿದೆ ಅದು ನಮಗೆ 150 ಆಗುತ್ತೆ. ಪ್ಲಸ್ 7 157.5 is the decimal equivalent of this number. ವಿಪರ್ಯಾಸ ನೋಡಿ, ಇದರಲ್ಲಿಯೂ ಯಾವುದು 8 ಇಲ್ಲ. ಬಟ್ ಹಂಗಂತ ಇದು ನಾವು ಡೈರೆಕ್ಟ್ ಆಕ್ಟಲ್ ಈಕ್ವಿವೆಲೆಂಟ್ ಆಕ್ಟಲ್ ನಂಬರ್ ಅಂತ ತಗೊಳಕ್ಕೆ, ಈ ಡೆಸಿಮಲ್ ನಂಬರ್ ಏನಿದೆ ಇದರಲ್ಲಿ ಯಾವುದೇ 8 ಇಲ್ಲದೆ ಇರ್ಬೋದು. ಬಟ್ ಇನ್ ಕೇಸ್ ಎಕ್ಸ್ಪ್ಯಾನ್ಷನಲ್ಲಿ 8 9 ಬರುವ ಚಾನ್ಸಸ್ ಇರುತ್ತೆ. ದೆನ್ ಡೆಸಿಮಲ್ ಟು ಹೆಕ್ಸಾಡೆಸಿಮಲ್. ಎನಿ ನಂಬರ್ ಡೆಸಿಮಲ್ಲಿಂದ ಹೆಕ್ಸಾಡೆಸಿಮಲ್ಲು ಯಾವುದೇ ಮಾಡಬೇಕು ಅಂದರೆ ಸೇಮ್ ಪ್ರೊಸೀಜರ್. 843ಇಂದ 16ಇಂದ ಡಿವೈಡ್ ಮಾಡಬೇಕು. 16 4s 64, 16 5s 80. ಓಕೆ, ಅದಾದಮೇಲೆ 4 ರಿಮೈಂಡರು. 16 2s 32, 32 ಆದಮೇಲೆ 11 ಉಳಿಯುತ್ತೆ. ಓಕೆ, ಮತ್ತು 16 3s 48, 48 ಅಂದರೆ ನಮಗೆ 4 ಉಳಿಯುತ್ತೆ. ಇದು ನಮ್ಮ MSD, ಇದು ನಮ್ಮ LSD. 3 4 1 1 ಬರೆಯೋದಲ್ಲ, 1 1 ಈಕ್ವಲೆಂಟು ದಟ್ ಈಸ್ 11 ಈಕ್ವಲೆಂಟು B ಆಗುತ್ತೆ. 34B ಬಸ್ ನಂಬರ್ ಥರ ಇದೆ, ಅದು ನಮ್ಮ ಹೆಕ್ಸಾಡೆಸಿಮಲ್ ನಂಬರ್ ಆಫ್ 843.